ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಇಲ್ಲಿ ಬಾಳೆಕಾಯಿಯನ್ನು ಒಂದು ಮೊಸರು ಗೊಜ್ಜು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಾಳೆಕಾಯಿ ಮೊಸರು ಗೊಜ್ಜು. ಬಾಳೆಕಾಯಿಯನ್ನು, ಹಣ್ಣಲ್ಲ ಕಾಯಿಯನ್ನು ಬೇಯಿಸ್ಕೊಳ್ಬೇಕು ಹಬೆಯಲ್ಲಿ. ಬೇಗ ಬೇಯುತ್ತೆ ಇದು. ಈ ಥರ ನೋಡಿ, ಕಾಯಿಯನ್ನು ಬೇಯಿಸಿ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ಥರ ಕೈಯಲ್ಲಿ ಮಾಡ್ಕೋಬೋದು, ಇಲ್ಲ ಮ್ಯಾಶರ್ ಇದ್ದರೆ ಮ್ಯಾಶರ್ ಕೂಡ ಉಪಯೋಗ ಮಾಡ್ಕೋಬೋದು. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಒಂದು ಪಾತ್ರೆಗೆ ನಾವು ಅದನ್ನು ಹಾಕ್ಕೊಳ್ಬೇಕು. ಬಾಳೆಕಾಯಿಯನ್ನು ಹಾಕ್ಕೊಂಡ್ಮೇಲೆ ಅದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕ್ಕೋಬೇಕು, ಹಾಗೆ ಹಸಿಮೆಣಸು ಶುಂಠಿನ ಕೂಡ ಹಾಕ್ಕೋಬೇಕು. ಅದಾದಮೇಲೆ ನಾವು ಅದಕ್ಕೆ ಮೊಸರು ಹಾಕ್ಕೋಬೇಕು. ಇದು ಮೊಸರು ಬಜ್ಜಿ ಆಗಿರೋದ್ರಿಂದ ಇದು ಈರುಳ್ಳಿ ಮತ್ತು ಹಸಿಮೆಣಸು ಇದೆಲ್ಲ ನಾವು ಹಸಿಯಾಗಿ ಹಾಕೋದು. ಬಾಳೆಕಾಯಿ ಮಾತ್ರ ನಾವು ಬೇಯಿಸಿ ಹಾಕ್ಕೊಳ್ಳೋದು. ಅದಕ್ಕೊಂದು ಅರ್ಧ ಲೀಟರ್ ಆಗೋಷ್ಟು ನಾನು ಮೊಸರು ಹಾಕ್ಕೊಂಡೆ. ಮನೇಲಿ ಮಾಡ್ಕೊಂಡಿರೋ ಮೊಸರು ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಅದಕ್ಕೆ ಮತ್ತು ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಇನ್ನೇನು ಮೆಣಸು, ಕರಿಬೇವಿನ ಎಲೆ ಇದ್ದರೆ ಕರಿಬೇವಿನ ಎಲೆ, ಏನು ಬೇಕಿದ್ರೂ ಜೀರಿಗೆ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಡ್ಬೋದು. ತುಂಬ ಚೆನ್ನಾಗಾಗತ್ತೆ ನೋಡಿ ಕರಿಬೇವಿನ ಎಲೆ ಇದ್ದರೆ. ಹಾಗೆ ಉಪ್ಪು ಒಂದು ಸ್ವಲ್ಪ ಹಾಕ್ಕೋಬೇಕು. ಉಪ್ಪು ನನಗೆ ವಿಡಿಯೋದಲ್ಲಿ ತೋರ್ಸೋಕ್ಕೆ ಸ್ಕಿಪ್ ಆಯಿತು. ಇದು ತುಂಬ ತಂಪು ಹೊಟ್ಟೆಗೆ. ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.